ನನಗೆ ಆಗಾಗ ಹಲವಾರು ಜನ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇರುವಂತ ಆಸ್ಪಿರೆಂಟ್ಸ್ ಕರೆ ಮಾಡಿದಾಗ ಕೇಳ್ತಾ ಇರ್ತೀರಾ, ಸರ್ ಎಲ್ಲಾದ್ರೂ ನಿಮ್ಗೆ ಗೊತ್ತಿರೋ ಹಾಗೆ ಪಾರ್ಟ್ ಟೈಮ್ ಫುಲ್ ಟೈಮ್ ಏನಾದ್ರು ಕೆಲಸಗಳಿದ್ರೆ ಹೇಳಿ, ಸೊ ಏನಾದ್ರು ಒಂದು ಕೆಲಸ ಮಾಡ್ತೀವಿ ಅಂತ. ಕಾರಣ ಇಷ್ಟೇ, ನಿಮ್ಗೆ ಗೊತ್ತಿದೆ ಕಳೆದ 3-4 ವರ್ಷದಿಂದ ಯಾವುದೇ ನೋಟಿಫಿಕೇಶನ್ಸ್ ಇಲ್ಲ. ತುಂಬಾ ಜನ ಪದವಿ ಮತ್ತೆ ಮಾಸ್ಟರ್ ಡಿಗ್ರಿಯನ್ನ ಮಾಡ್ಕೊಂಡು ಕೂಡ ಉದ್ಯೋಗ ಇಲ್ಲದೆ ಸುಮ್ಮನೆ ಕೂತಿದ್ದೀರಾ. ಸೊ ಅದಕ್ಕೆ ತುಂಬಾ ಜನ ಕೇಳ್ತಾ ಇರ್ತಾರೆ. ನೋಡಿ, ನಾನು ಕೂಡ ಆಗಾಗ ಒಂದಿಷ್ಟು ಜನ ಅಭ್ಯರ್ಥಿಗಳ ರೆಸ್ಯೂಮ್ ಅನ್ನು ತೆಗೆದುಕೊಂಡು ನನಗೆ ಗೊತ್ತಿರುವಂತ ಕೆಲವೊಂದಿಷ್ಟು ಖಾಸಗಿ ಕಂಪನಿಗಳಲ್ಲಿ ರೆಫರ್ ಮಾಡಿ ತುಂಬಾ ಜನಕ್ಕೆ ಆ ರೀತಿ ಒಂದು ಚಿಕ್ಕ ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೀನಿ. ಇದೇ ರೀತಿ ಯಾರಾದ್ರೂ ಈಗ ಅಂದ್ರೆ ಅಟ್ ಪ್ರೆಸೆಂಟ್ ನೀವು ಪದವಿ ಆಗಿರ್ಬೋದು, ITI, ಡಿಪ್ಲೊಮೊ, ಏನಾದ್ರೂ ಒಂದು ಕ್ವಾಲಿಫಿಕೇಶನ್ ಇದ್ರೂ ಕೂಡ ಬೆಂಗಳೂರು ಸುತ್ತಮುತ್ತ ಅಥವಾ ಬೆಂಗಳೂರಲ್ಲಿ ಎಲ್ಲಾದ್ರೂ ಕೆಲಸ ಹುಡುಕ್ತಾ ಇದ್ರೆ, ಫುಲ್ ಟೈಮ್ ಕೆಲಸ ಮಾಡ್ಬೇಕು ಅಂತ ಆಸಕ್ತಿ ಇದ್ರೆ, ವಿತ್ ನಿಮ್ಗೆ ವಸತಿ ಸಹಿತ ಕೆಲಸ ಅಂದ್ರೆ ಫುಡ್ ಆಗಿರ್ಬೋದು, ಅಕಾಮಿಡೇಷನ್ ಎಲ್ಲವೂ ಕೂಡ ಫ್ರೀ ಆಗಿರುತ್ತೆ. ಸೊ ಆ ರೀತಿಯಾಗಿ ಒಂದು ಅವಕಾಶ ಇದೆ. ಯಾರಾದ್ರೂ ಕೆಲಸ ಮಾಡ್ತೀನಿ ಅಂತಂದ್ರೆ ಇಂಟ್ರೆಸ್ಟೆಡ್ ಇದ್ರೆ ನೀವು ನನ್ನ ಒಂದು ವಾಟ್ಸಪ್ ನಂಬರ್ ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಒಂದು 100 ಜನ ವೇಕೆನ್ಸಿ, 100 ಜನ ಬೇಕಾಗಿದೆ ಒಟ್ಟಾರೆ ಈ ಒಂದು ಉದ್ಯೋಗಕ್ಕೆ. ಸೊ ಯಾರಾದ್ರೂ ITI ಆಗಿರ್ಬೋದು, ಡಿಪ್ಲೊಮೊ, ಡಿಗ್ರಿ ಯಾವುದೇ ಒಂದು ನೀವು ಕೋರ್ಸ್ ಅನ್ನು ಮಾಡ್ಕೊಂಡಿದ್ರು ಕೂಡ ಇಮಿಡಿಯೇಟ್ ಆಗಿ ನನಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಒಂದು ಉದ್ಯೋಗ ಅವಕಾಶ ಸಿಗುತ್ತೆ. ನೋಡಿ, ಈಗಾಗಲೇ ಸರ್ಕಾರ ಕೂಡ ಅಷ್ಟೇ ನೋಟಿಫಿಕೇಶನ್ ಮಾಡ್ತೀನಿ ಅಂತ ದಿನೇ ಮುಂದೂಡಿಕೆ ಮಾಡ್ತಾ ಇರೋದ್ರಿಂದ ಬಹಳಷ್ಟು ಜನರಿಗೆ ಅಟ್ಲೀಸ್ಟ್ ಖಾಸಗಿ ಕ್ಷೇತ್ರದಲ್ಲಿ ಎಲ್ಲಾದ್ರೂ ಆದ್ರೂ ಉದ್ಯೋಗ ಮಾಡಿದ್ರೆ ಸಾಕು, ಏನೋ ಒಂದು ಸದ್ಯದ ಪರಿಸ್ಥಿತಿ ಇದೆ ಅಂತ ಇದೆ. ಸೊ ಹಂಗಾಗಿ ಈ ಒಂದು ಅವಕಾಶವನ್ನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಸ್ಯಾಲ್ರಿ 18,500 19,000ವರೆಗೂ ಇರುತ್ತೆ. ವಿತ್ ನಿಮ್ಗೆ ಇರೋದಕ್ಕೆ ವಸತಿ ಮತ್ತು ಊಟ ಕೂಡ ಉಚಿತ ಆಗಿರೋದ್ರಿಂದ ಒಂದೊಳ್ಳೆ ಅವಕಾಶ. ಯಾರಾದ್ರೂ ಗ್ರಾಮೀಣ ಭಾಗದಲ್ಲಿ ITI ಮುಗಿಸ್ಕೊಂಡು ಡಿಪ್ಲೊಮಾ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ರೆ, ಕೆಲಸ ಹುಡುಕ್ತಾ ಇದ್ರೆ ಖಂಡಿತವಾಗಿ ನನಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಕೆಲಸದ ಒಂದು ಏನೇನು ಯಾವ ರೀತಿ ಇರುತ್ತೆ ಅಂಡ್ ಹೆಂಗೆ ಅಟೆಂಡ್ ಆಗ್ಬೇಕು, ಏನೇನು ಡಾಕ್ಯುಮೆಂಟ್ಸ್ ಎಲ್ಲವನ್ನು ಕೂಡ ನಾನು ತಿಳಿಸ್ತೀನಿ. ಅಂಡ್ ಇದರಲ್ಲಿ ಯಾವುದೇ ರೀತಿಯಾದಂತ ನಿಮ್ಗೆ ಸಮಸ್ಯೆ ಅನ್ನುವಂಥದ್ದಿಲ್ಲ. ಯಾಕಂದ್ರೆ 100% ನನ್ನ ಕಡೆಯಿಂದ ನಾನು ರೆಫರ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ಕಂಪ್ಲೀಟ್ ಆಗಿ ಕೆಲ್ಸಕ್ಕೆ ಹೋಗಿ ಕೆಲಸದ ಜಾಯ್ನಿಂಗ್ ಆದ್ಮೇಲೆ ನೀವೇ ನಂಗೆ ತಿಳಿಸಿ ಹೆಂಗಿದೆ ಒಪಿನಿಯನ್ ಅಂತ. ಅಂಡ್ ನಿಮ್ಮ ಸ್ನೇಹಿತರು ಅಥವಾ ನೀವಿಲ್ಲ ಅಂದ್ರೂ ನಿಮ್ಮ ಸ್ನೇಹಿತರು ಯಾರೋ ಒಂದು ಇರ್ತಾರೆ ಊರಲ್ಲಿ ಅಕ್ಕಪಕ್ಕ, ಸೊ ಖಾಲಿ ಅವ್ರಿಗೂ ಕೆಲಸ ಹುಡುಕ್ಬೇಕು ಬೆಂಗಳೂರು ಅಥವಾ ಎಲ್ಲ ನೋಡ್ಬೇಕು ಅಂತಿದ್ರೆ ಖಂಡಿತವಾಗಿ ನೋಡಿ, ಅವ್ರಿಗೂ ಕೂಡ ಈ ವಿಷಯವನ್ನ ತಲುಪಿಸಿ ನನ್ನ ನಂಬರ್ ಅನ್ನ ಕೊಡಿ. ಸೊ ಕಾಂಟ್ಯಾಕ್ಟ್ ಮಾಡಕ್ ಹೇಳಿ. ಒಟ್ಟಾರೆ ITI ಆಗಿರ್ಬೇಕು, ಡಿಪ್ಲೊಮೊ, ಡಿಗ್ರಿ ಆಗಿದ್ದವ್ರಿಗೆ ಅವಕಾಶ ಇದೆ. ನೋಡಿ, ಇನ್ನೊಂದು ವಿಷಯ ಅಂತಂದ್ರೆ ನಿಮ್ಗೆ ವಸತಿ ಸಹಿತ ಇರೋದ್ರಿಂದ, ಅಂದ್ರೆ ಫುಡ್ ಅಂಡ್ ಅಕಾಮಿಡೇಷನ್ ಫ್ರೀ ಇರೋದ್ರಿಂದ ಆರಾಮಾಗಿ ನಿಮ್ಗೆ ಸ್ಯಾಲ್ರಿ ಕೂಡ ಸೇವ್ ಆಗುತ್ತೆ. ಅಂಡ್ ಕೆಲಸ ಕೂಡ ಅಂತ ಏನು ಡಿಫಿಕಲ್ಟ್ ಇಲ್ಲ. ಕೆಲವು ಕಡೆ ನೀವು ನೋಡಿರ್ತೀರ ಡಾಕ್ಯುಮೆಂಟ್ಸ್ ಗಳೆಲ್ಲ ಇಟ್ಕೊಂಡು ಸಮಸ್ಯೆ ಮಾಡುವಂಥದ್ದು. ನಿಮ್ಗೆ ಏನೋ ಸಡನ್ ಆಗಿ ಏನೋ ಸಮಸ್ಯೆ ಬರುತ್ತೆ, ಬೇಡ ಅಂತ ಕ್ವಿಟ್ ಮಾಡೋ ಟೈಮ್ ಇರುತ್ತೆ, ಏನೋ ಆಗ್ತಾ ಇರುತ್ತೆ. ಆ ರೀತಿ ಏನು ಇಲ್ಲಿ ಸಮಸ್ಯೆ ಇಲ್ಲ. ತುಂಬಾ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಇರುವಂಥದ್ದು. ಅಂಡ್ ನನಗೂ ಕೂಡ ತುಂಬಾ ಆತ್ಮೀಯರಾಗಿರೋದ್ರಿಂದ, ಪರಿಚಯ ಇರೋದ್ರಿಂದ ನಿಮ್ಗೆ ಒಳ್ಳೆ ಅವಕಾಶ ಇದೆ. ಈ ರೀತಿ ಇನ್ನು ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ನಿಮ್ಗೆ ಏನಾದ್ರು ಕೆಲಸ ಮಾಡೋ ಆಸಕ್ತಿ ಇದ್ರೆ, ಅಂದ್ರೆ ಬೇರೆ ಯಾವುದೇ ಈ ರೀತಿ ಪರ್ಟಿಕ್ಯುಲರ್ ಈ ರೀತಿ ಕ್ವಾಲಿಫಿಕೇಶನ್ ಇದೆ, ಸೊ ಈ ರೀತಿ ಕೆಲಸ ಹುಡುಕ್ತಾ ಇದೀನಿ ಅಂದ್ರೆ ಖಂಡಿತವಾಗಿ ನಿಮ್ಗೆ ಕೈಲಾದ ರೀತಿಯಲ್ಲಿ ಸಹಾಯವನ್ನ ಮಾಡ್ತೀನಿ. ನೋಡಿ, ಯಾವುದೇ ಕಾರಣಕ್ಕೂ ಕೆಲವ್ರು ಹೆಂಗೆ ಅಂತಂದ್ರೆ ತುಂಬಾ ಕಷ್ಟ ಇರುತ್ತೆ, ನೀಡಿರುತ್ತೆ ಅವಕಾಶ, ಏನೋ ಒಂದು ಬೇಕಾಗಿರುತ್ತೆ, ಕೇಳೋದಕ್ಕೆ ಸಂಕೋಚ ಪಟ್ಕೊಳ್ಳೋದು, ಎಲ್ಲಿ ಯಾಕೆ ಯಾರನ್ನ ಕೇಳೋದು ಬಿಡಿ ಅಂತ. ಆ ರೀತಿ ಸಂಕೋಚ ಸ್ವಭಾವವನ್ನು ಇಟ್ಕೊಳ್ಬೇಡಿ. ಏನೇ ಇದ್ರು ಕೂಡ ಓಪನ್ ಆಗಿ ಕೇಳುವಂಥದ್ದು. ನಾನು ಈ ಗ್ರೂಪ್ಗಳಲ್ಲಿ ಕೂಡ ಕೆಲವೊಂದು ಬಾರಿ ಕೆಲವೊಂದಿಷ್ಟು ಕೆಲಸದ ಬಗ್ಗೆ ಹಾಕ್ತಾ ಇರ್ತೀನಿ ಮಾಹಿತಿನ. ಅಂತ ಟೈಮಲ್ಲಿ ನೀವು ಯಾವುದೇ ರೀತಿ ನಾಚಿಕೆ ಇಲ್ಲದೆ, ಏನೇ ಸಮಸ್ಯೆ ಇಲ್ಲದೆ ಕೇಳಿ ಓಪನ್ ಆಗಿ. ಈ ರೀತಿ ಸರ್ ನಂಗೆ ಈ ಕ್ವಾಲಿಫಿಕೇಶನ್ ಇದೆ, ಹಿಂಗೇನಾದ್ರೂ ಅವಕಾಶ ಇದ್ರೆ ನೋಡಿ ಅಂದ್ರೆ ಖಂಡಿತವಾಗಿ ನನ್ಗೆ ಎಲ್ಲಿ ಗೊತ್ತೋ ಅಲ್ಲಿ ಆ ಕಡೆ ನಿಮ್ಗೆ ಹೇಳ್ತೀನಿ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾಕೆ ಅಂತಂದ್ರೆ ಇವತ್ತು ಹೆಂಗಾಗಿದೆ ಪರಿಸ್ಥಿತಿ ಅಂತಂದ್ರೆ ಒಂದ್ ರೀತಿ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಹುಡ್ಕೋದು ಕೂಡ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಅದರಲ್ಲೂ ಬೆಂಗಳೂರು ಅಂತ ನಗರಕ್ಕೆ ಕೆಲವರಿಗೆ ಏನೋ ಪರಿಚಯನೇ ಇರಲ್ಲ, ಯಾರು ಗೊತ್ತಿರಲ್ಲ, ಬಂದು ಎಲ್ಲೋ ಒಂದು ಯಾರೋ ಗೊತ್ತಿರೋ ಕಡೆ ಕೆಲಸ ಹುಡುಕಿ ಕೆಲವರು ಆಲ್ರೆಡಿ ಸಮಸ್ಯೆ ಅನುಭವಿಸಿ ಹೋಗೋದನ್ನ ತುಂಬಾ ಜನ ನೋಡಿದೀನಿ ನಾನು. ಅಂದ್ರೆ ಏನೋ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ತೀರಾ ಹೆಂಗೋ ಮಾಡಿ, ಅಲ್ಲಿ ಏನೋ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋದು, ಕೆಲಸ ಟ್ರೈನಿಂಗ್ ಕೊಟ್ಟು ಸ್ಯಾಲ್ರಿ ಕೊಡದೆ ಕಳಿಸೋದು, ಈ ರೀತಿ ಎಲ್ಲ ತುಂಬಾ ನಡೆದಿರುತ್ತೆ. ಸೊ ಆ ಇನ್ಸಿಡೆಂಟ್ ಇಂದ ಕೆಲವರು ಬೆಂಗಳೂರು ಈ ಕಡೆ ಮುಖ ಮಾಡೋಕೆ ಹೋಗಲ್ಲ, ಬಿಡಪ್ಪ ಎಲ್ಲಿ ಕೆಲಸ ಏನೋ ಅಂತ. ಅದಕ್ಕೆ ಸೊ ಟ್ರಸ್ಟ್ ಇರೋ ಕಡೆ, ಯಾರಾದ್ರೂ ಗೊತ್ತಿರೋರ್ ಕಡೆಯಿಂದ ರೆಫರ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋದ್ರೆ ಅದು ಒಳ್ಳೇದು. ಅಂಡ್ ಬೆಂಗಳೂರಿನಲ್ಲಿ ನಿಮ್ಗೆ ವಸತಿ ಸಹಿತ ಆಲ್ಮೋಸ್ಟ್ ಫುಡ್ ಅಂಡ್ ಅಕಾಮಿಡೇಷನ್ ಕೊಡುವಂತ ಕೆಲಸಗಳು ತುಂಬಾ ಕಡಿಮೆ. ಅದರಲ್ಲೂ ನೀವೇನಾದ್ರೂ ITI ಡಿಪ್ಲೊಮಾ ಮಾಡ್ಕೊಂಡಿದ್ರೆ ಅಂತಂದ್ರೆ ಸಿಗುತ್ತೆ. ಸ್ವಲ್ಪ ಹಾರ್ಡ್ ವರ್ಕ್ ಇರುತ್ತೆ, ತುಂಬಾ ಹೆವಿ ಕೆಲಸ ಇರುತ್ತೆ. ಬಟ್ ಈಗ ನಾನು ರೆಫರ್ ಮಾಡ್ತಾ ಇರೋ ಕಡೆ ಕಂಪ್ನಿಯಲ್ಲಿ ನಿಮ್ಗೆ ಅಂತದ್ದು ಏನೂ ಸಮಸ್ಯೆ ಇರಲ್ಲ, ಆರಾಮಾಗಿ ವರ್ಕ್ ಮಾಡ್ಬೋದು. ಅಂಡ್ ಇಂಟ್ರೆಸ್ಟೆಡ್ ಇದ್ರೆ ಕೂಡಲೇ ನನಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಮಾಹಿತಿಯನ್ನು ಕೊಡಿ. ನಾನು ಅದಕ್ಕೆ ಸಂಬಂಧಪಟ್ಟಾಗಿ ನಿಮ್ಗೆ ಏನೇನು ಡೀಟೇಲ್ಸ್ ಅನ್ನೋದನ್ನ ಪ್ರೊವೈಡ್ ಮಾಡ್ತೀನಿ. ಒಳ್ಳೇದಾಗ್ಲಿ. ಧನ್ಯವಾದ.